ತುಂಬಾ ಖುಷಿ ಸರ್. ಆದ್ರೆ 5 ವರ್ಷ ಮುಗಿತಾವಳು ನಾನು ಕುರಿ ಮೇಯಿಸ್ತವನು. ಆದ್ರೆ ಕುರಿ ಮೇಯಿಸೋ ಜಾಗ ನೋಡಿದೆ. ಆಮೇಲೆ ಹಳ್ಳಿಗಳೆಲ್ಲ ಮರಿ ತಕೊಂಡು ಸಂತ ನೋಡಿದೆ. ಅಲ್ಲಿ ಆಚೆ ಮೈಸೂರು ಅರಮನೆ ನೋಡಿದೆ. ಈ ಅರಮನೆ ನೋಡಿರಲ್ಲ ಸರ್ ಇನ್ನೂ ನಾನು. ಇಲ್ಲಿ ಒಬ್ಬ ಮಂಗ ಹುಟ್ಟಿ ಈ ಬಿಗ್ ಬಾಸ್ ಅರಮನೆ ಅಂತ ನಿಮ್ ರಾಜರು ನೋಡ್ಬೇಕಾದ್ರೆ ನಾನು ಬಹಳ ಸಂತೋಷ ಐತೆ ಸರ್. ನಮಸ್ಕಾರ ಗುರು, ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಳ್ತೀನಿ. ನಾನಂತೂ ಸೂಪರ್ ಆಗಿದ್ದೀನಿ. ಯಾಕೆ ನೀನು ಯೂಟ್ಯೂಬ್ನ ಚೂಸ್ ಮಾಡಿದೆ ಅದನ್ನು ಹೇಳ್ತೀನಿ. ಆ್ಯಂಡ್ ಈ ವಿಡಿಯೋ ಮಾಡೋದಕ್ಕೆ ಗೆಲ್ಲಬೇಕಿತ್ತು, ನಮ್ಮ ಗಿಲ್ಲಿ ನಟ ಗೆಲ್ಲಬೇಕಿತ್ತು. ಅವ್ನು ಗೆಲ್ಲಿ ಅಂತಲೇ ಕಾಯ್ತಾ ಇದ್ದೆ. ಇವತ್ತು ನಿನ್ನೆ ಗೆದ್ದಿದ್ದಾನೆ, ಹಂಗಾಗಿ ಇವತ್ತು ವಿಡಿಯೋ ಮಾಡ್ತಾಯಿದ್ದೀನಿ. ಏನು ಮ್ಯಾಟ್ರು ಅಂತ ಹೇಳ್ತೀನಿ. ಯಾರ್ಯಾರು ಇನ್ನೂ ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಆ್ಯಂಡ್ ಇನ್ಸ್ಟಾಗ್ರಾಮ್ ಪೇಜ್ನ ಹಾಕಿರ್ತೀನಿ, ಅಲ್ಲೂ ಫಾಲೋ ಮಾಡ್ಕೊಳ್ರಿ. ಗಿಲ್ಲಿ ನೋಡ್ಬೋದು ನೀವು, ಯೂಟ್ಯೂಬ್ ಸ್ಟಾರ್ಟ್ ಮಾಡಿಕೊಂಡು ಅದು ಇದು ಲೈಕ್ ಶಾರ್ಟ್ ಮೂವೀಸ್ ಎಲ್ಲ ಮಾಡಿಕೊಂಡು ಸ್ವಲ್ಪ ಜನಕ್ಕೆ ಹತ್ರ ಆಗ್ತಾ ಬಂದ. ಅದಾದಮೇಲೆ ಕಾಮಿಡಿ ಕಲಾಡಿಗಳು ಬೇಜಾನ್ ಪ್ಲ್ಯಾಟ್ಫಾರ್ಮ್ ಅವನಿಗೆ ಸಿಗ್ತಾ ಬರ್ತಾ ಡೈರೆಕ್ಟು ಬಿಗ್ ಬಾಸ್ಗೆ ಬಂದಾಯಿತು. ಬಿಗ್ ಬಾಸಲ್ಲಿ ಗೆದ್ದು ಆಯಿತು. ನಮಗೆ ಅದೇ ಒಂದು ಖುಷಿ. ಅವನೇ ಗೆಲ್ಲಬೇಕು ಅಂತ ನಮ್ಮ ಮನೇಲೆಲ್ಲ ಅವನಿಗೆ ಸಪೋರ್ಟ್ ಮಾಡ್ತಾಯಿದ್ರು, ನಾವೆಲ್ಲ ಅವನಿಗೆ ಸಪೋರ್ಟ್ ಮಾಡ್ತಾಯಿರೋದು. ಬಿಕಾಸ್ ಒಬ್ಬ ಹುಡುಗ ಇಲ್ಲಿಂದ ಒಂದೇ ಸಲ ಇಲ್ಲಿಗೆ ಹೋಗೋದು ಅಂತಂದರೆ ಅದು ತುಂಬಾ ಕಷ್ಟ, ಅವ್ನು ಪಟ್ಟಿರೋ ಕಷ್ಟ. ಆ್ಯಂಡ್ ಅವನಲ್ಲಿ ಒಂದಿಷ್ಟ ಆಗೋದು ಏನು ಅಂತಂದರೆ ಬಿಗ್ ಬಾಸ್ ಮನೆಯಲ್ಲಿ ಆಲ್ಮೋಸ್ಟ್ ಎಲ್ಲರೂ ಹೇಳ್ಕೊಂಡಿದ್ದಾರೆ, ನಮ್ಮ ಮನೆ ಲೈಕ್ ಆ ಥರ ಇತ್ತು, ಈ ಥರ ಇತ್ತು, ಅಷ್ಟು ಕಷ್ಟ ಇತ್ತು, ಇಷ್ಟು ಕಷ್ಟ ಇತ್ತು ಅಂತಂದ್ಬಿಟ್ಟು. ಅವನು ಡೇ 1 ಡೇ ಟಿಲ್ 113 ದಿನದ ಒಳಗಡೆನೂ ಅವನು ಯಾವತ್ತೂ ಹೇಳ್ಕೊಂಡಿಲ್ಲ ನಮ್ಮ ಮನೇಲಿ ಅಷ್ಟು ಕಷ್ಟ ಇದೆ, ನಮ್ಮ ಅಪ್ಪ ಅಮ್ಮ ಹಂಗೆ ಕಷ್ಟಪಡ್ತಾಯಿದ್ರು, ಹಿಂಗೆ ಕಷ್ಟಪಡ್ತಿದ್ರು. ಅವ್ನು ಎಲ್ಲೂ ಹೇಳ್ಕೊಂಡಿಲ್ಲ. ಅವ್ನ ಕಷ್ಟನ ಅವ್ನಿಗೆ ಎಷ್ಟೇ ಕಷ್ಟ ಇತ್ತು ಅಂದರೂ ಅವನು ಅದನ್ನು ಮನಸ್ಸಿನಲ್ಲೇ ಹಿಡ್ಕೊಂಡು ಅವನು ಏನಕ್ಕೆ ಬಂದಿದ್ದ ಬಿಗ್ ಬಾಸ್ಗೆ ಅದನ್ನು ಬಂದುಬಿಟ್ಟು ಅವನು ಆಟಾಡಿ ಹೋಗಿದ್ದಾನೆ. ಹಂಗಾಗಿ ಜನ ಇಷ್ಟಪಟ್ಟು ಅವನ್ನ ಗೆಲ್ಲಿಸಿರೋದು. ಆ್ಯಂಡ್ ಅವ್ನು ಹೇಳ್ಕೊಂಡಿದ್ದಾನೆ ಯಾವಾಗ ಅಂತಂದರೆ, ಬಿಗ್ ಬಾಸು ಹೇಳ್ಕೊಳ್ರಿ ನಿಮ್ಮ ಕಷ್ಟ ಮನೆಯಲ್ಲಿ, ಅಂದರೆ ನೀವು ಇಲ್ಲಿ ಬರೋಕ್ಕಿಂತ ಮುಂಚೆ ಯಾವ ಥರ ಇತ್ತು ಸಿಚುವೇಶನು, ಹೆಂಗೆ ಬಂದಿದ್ದೀರಾ, ನೀವು ಬೆಳ್ಕೊಂಬಂದಿರೋ ರೀತಿ ಹೆಂಗೆ ಅಂತ ಹೇಳ್ಕೊಡ್ರಿ ಜನಕ್ಕೆ ಅಂತ ಹೇಳಿದಾಗ ಮಾತ್ರ ಅವ್ನು ಹೇಳ್ಕೊಂಡಿರೋದು. ಅದನ್ನು ಅವ್ನು ಕ್ಲಿಯರಾಗಿ ಫುಲ್ ಬಿಡಿಸಿ ಹೇಳಿಲ್ಲ. ಏನು ಅವ್ನ ಲೈಫಲ್ಲಿ ಏನು ನೆಗೆಟಿವ್ ಪಾಯಿಂಟ್ ಇತ್ತು ಅನ್ನೋದೊಂದು 2-3 ಪಾಯಿಂಟ್ ಹೇಳಿದಾನೆ ಅಷ್ಟೇ. ಅದು ಬಿಟ್ಟರೆ ಅವ್ನು ಇದುವರೆಗೂ ಅವನು ಎಷ್ಟು ಕಷ್ಟ ಇತ್ತು, ಏನು ಎಲ್ಲಿಂದ ಹೆಂಗೆ ಹೋದ, ಹೆಂಗೆ ಬಂದ, ಇಷ್ಟು ಕಷ್ಟಪಟ್ಟು ಮೇಲೆ ಬಂದ ಅಂತ ಯಾವತ್ತೂ ಅವ್ನು ಹೇಳ್ಕೊಂಡಿಲ್ಲ. ಹಂಗೆ ಇರಬೇಕು, ಅದೇ ಅದು ಒಳ್ಳೆಯ ಗುಣ. ಹಂಗಾಗಿ ಅವ್ನು ಗೆದ್ದಿರೋದು. ಯಾಕೆ ಈ ವಿಡಿಯೋ ಮಾಡ್ತಾಯಿದ್ದೀರಿ ಅಂದರೆ, ಯೂಟ್ಯೂಬು ನೋಡಿರಿ, ಒಬ್ಬ ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಟರು, ಒಬ್ಬ ಯೂಟ್ಯೂಬಲ್ಲಿ ಕಾಮಿಡಿಯನ್ನು, ಒಬ್ಬ ಯೂಟ್ಯೂಬಲ್ಲಿ ಸ್ವಲ್ಪ ಜನನ ಗುರ್ತಿಸ್ಕೊಂಡು ಒಂದೊಂದೇ ಸ್ಟೇಜ್ ಸಿಗ್ತಾ ಬರ್ತೈತೆ ಅಂತಂದರೆ ಯೂಟ್ಯೂಬ್ ಅನ್ನೋದು ನಮಗೊಂದು ಬುನಾದಿ. ಇವಾಗ ಅಲ್ಲಿ ಇಲ್ಲಿ ಹೋಗ್ಬಿಟ್ಟು ಆಡಿಷನ್ಸು ಅದು ಇದು ಕೊಡ್ತೀರಿ ಅಂತಂದರೆ ಇವಾಗಿನ ಕಾಲದಲ್ಲಿ ತುಂಬಾ ಕಷ್ಟ. ಅವಾಗಲೂ ಕಷ್ಟ ಇತ್ತು, ಇವಾಗೂ ಕಷ್ಟ. ಇವಾಗಂತೂ ಬರ್ತಾ ಫುಲ್ ಕಾಂಪಿಟೇಟಿವ್ ವರ್ಲ್ಡು. ಎಲ್ಲೇ ಹೋದರೂ ಫುಲ್ ಕಾಂಪಿಟೇಟಿವ್. ನಮಗೆ ಒಂದು ಪ್ಲ್ಯಾಟ್ಫಾರ್ಮ್ ಸಿಗ್ತಾಯಿದೆ ಅಂತಂದರೆ ಫ್ರೀಯಾಗಿ ಯೂಟ್ಯೂಬು. ಅದೊಂದು ಬಿಟ್ಟರೆ ನಮಗೆ ಬೇರೆ ಎಲ್ಲೂ ಸಿಗ್ತಾನೆ ಇಲ್ಲ. ನಾನು ಆವಾಗ SLCಯಲ್ಲಿದ್ದಾಗ ಅವಾಗೆಲ್ಲ ನಮ್ಮ ಟೀಚರ್ಸ್ ಜೊತೆ ಎಲ್ಲ ಸೇರಿಕೊಂಡು ಡಿಸ್ಟಿಕ್ ಲೆವೆಲ್ಲು ಮತ್ತು ಸ್ಟೇಟ್ ಲೆವೆಲ್ಲು ಡ್ರಾಮಾ ಕಾಂಪಿಟೇಷನ್ಸ್ಗೆಲ್ಲ ಹೋಗಿದ್ದೀವಿ. ಬಟ್ ಅಲ್ಲೂ ಸ್ವಲ್ಪ ಮೋಸ ಆಯಿತು. ಇವಾಗಿನ ಕಾಲದಾಗ ಎಲ್ಲ ಮೋಸನೇ ನಡೀತಾ ಇರೋದು. ನಮಗೆ ಬರಬೇಕಾಗಿರೋ ಒಂದು ಅವಾರ್ಡು ಬೇರೆಯವರಿಗೆ ಹೋಯಿತು. ಅವಾಗಂತೂ ತುಂಬಾ ಬೇಜಾರಾಗೋಯಿತು. ರಿಯಲ್ಲಾಗಿ ಕಷ್ಟಪಟ್ಟು ಒಂದು ಮೇಲೆ ಬರಬೇಕು ಅಂದವ್ರಿಗೆ ಇವಾಗಿನ ಕಾಲದಾಗೆ ಚಾನ್ಸೇ ಇಲ್ಲ. ಅದೆಲ್ಲ ಸುಳ್ಳು ಅಂದ್ಕೊಂಬಿಡ್ರಿ. ಏನೇ ಇದ್ರೂ ದುಡ್ಡಿರಬೇಕು ಇವಾಗಿನ ಕಾಲದಲ್ಲಿ. ಇಲ್ಲ, ಒಳ್ಳೆ ತಂದಿಂದ ಬೆಳ್ಕೊಂಡು ಬಂದು ತುಂಬಾ ಸೈಕಲ್ ಹೊಡಿಬೇಕು. ಹಂಗಾಗಿ ನಮ್ಮ ಗಿಲ್ಲಿ ಗೆದ್ದಿರೋದು. ಅವನು ಅಷ್ಟು ಸೈಕಲ್ ಹೊಡೆದಿದ್ದಕ್ಕೆ ಇವಾಗ ಅವನಿಗೆ ಒಂದು ಪ್ರತಿಫಲ ಸಿಕ್ಕಿದೆ. ಆ್ಯಂಡ್ ರಕ್ಷಿತಾನೂ ಅಷ್ಟೇ. ರಕ್ಷಿತಾ ಜನಕ್ಕೆ ಹೆಂಗೆ ಕಾಣಿಸ್ಕೊಂಡ್ಳು ಅಂತಂದರೆ, ಲೈಕ್ ಇನ್ಸ್ಟಾಗ್ರಾಮಿಂದನೇ ಆಗಿರ್ಬೋದು ಅಥವಾ ಯೂಟ್ಯೂಬಿಂದನೇ ಆಗಿರ್ಬೋದು. ಅವಳು ಯೂಟ್ಯೂಬ್ ಬ್ಲಾಗ್ಸ್ ಮಾಡ್ತಾಳೆ. ಯೂಟ್ಯೂಬ್ ಅದು ಅವಳಿಗೂ ಒಂದು ಸ್ಟೆಪ್ ಅಂತ ಒಂದು ಅವಳಲ್ಲಿರೋ ಟ್ಯಾಲೆಂಟ್ ನಾವು ತೋರಿಸ್ಕೊಳೋಕ್ಕೆ ಒಂದು ಸ್ಟೆಪ್ ಆಗಿರೋದು ಯೂಟ್ಯೂಬೇ. ಇಲ್ಲಿಗೂ ಅಷ್ಟೇ, ಅವನು ಅಲ್ಲಿ ಇಲ್ಲಿ ಹೋಗಿ ಟ್ರೈ ಮಾಡಿ ಕೊನೆಗೆ ಆಗ್ದಲೇ ಯೂಟ್ಯೂಬ್ ಸ್ಟಾರ್ಟ್ ಮಾಡಿಕೊಂಡು ಯೂಟ್ಯೂಬಲ್ಲಿ ಅಲ್ಲಿ ಅದು ಕಾಮಿಡಿ ವೀಡಿಯೋಸ್ ಆಗಿರ್ಬೋದು, ಶಾರ್ಟ್ ಮೂವೀಸ್ ಆಗಿರ್ಬೋದು, ಅದು ಇದು ಏನೇನೋ ವೀಡಿಯೋಸ್ಗಳು ಮಾಡಿಕೊಂಡು ಒಳ್ಳೊಳ್ಳೆ ಕಂಟೆಂಟ್ ಕೊಟ್ಕೊಂಡು ಜನಕ್ಕೆ ನಗಿಸ್ಕೊಂಡು ಅವನು ಇಲ್ಲಿ ತನಕ ಬಂದಿದ್ದಾನೆ. ನಮಗೂ ಖುಷಿಯಾಗುತ್ತೆ. ನಾನು ಒಬ್ಬ ಯೂಟ್ಯೂಬರ್ ಅಂತ ಹೇಳ್ಕೊಳಕ್ಕೂ ಇನ್ನೂ ಹೆಮ್ಮೆ ಆಗುತ್ತೆ. ನೋಡಿರಿ, ಒಬ್ಬ ಯೂಟ್ಯೂಬರ್ ನಿನ್ನೆ ಬಿಗ್ ಬಾಸಲ್ಲಿ ಗೆದ್ದಿದ್ದಾನೆ. ಯೂಟ್ಯೂಬರ್ ಆಗಿ ಬರ್ತಾ ಬೇರೆ ಪ್ಲ್ಯಾಟ್ಫಾರ್ಮಲ್ಲಿ ನಿಂತ್ಕೊಂಡು ಅಲ್ಲಿ ರನ್ನರ್ ಅಪ್ ಸ್ಥಾನನ ಪಡ್ಕೊಂಡು ಕೊನೆಗೆ
ಬಿಗ್ ಬಾಸಲ್ಲಿ ವಿನ್ ಆಗಿರೋದು. ಅವ್ನ ಕ್ರೇಜ್ ಅಂತೂ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ಎಲ್ರಿಗೂ ಒಂದು ಕಡೆಯಿಂದ ಎಷ್ಟೋ ಹೇಳಿದ್ರಲ್ಲ ಸುದೀಪ್ ಸರ್, 37 ಕೋಟಿ, ಅದು ಒಂದು ದಿನ ಹಿಂದೆ. ಅದಾದಮೇಲೆ ಎಷ್ಟಾಗಿದೆ ಅಂತ ಗೊತ್ತಿಲ್ಲ, ಬಟ್ 55 ಏನೋ ಹೇಳಿದ್ರೋ ಗೊತ್ತಿಲ್ಲ. ಅಷ್ಟು ಕೋಟಿ ಅಂತಂದರೆ ನಿಜಕ್ಕೂ ಗ್ರೇಟ್ ಅಂತ ಹೇಳ್ಬೋದು. ಅದು ಅವನಲ್ಲಿರೋ ಟ್ಯಾಲೆಂಟು, ಅವನ ಟ್ಯಾಲೆಂಟ್ಗೆ ಮೆಚ್ಚಿ ನಮ್ಮ ಜನ ಓಟ್ ಹಾಕಿರೋದು. ಆ್ಯಂಡ್ ನಾನು ಹೇಳೋಕ್ಕೆ ಈ ವಿಡಿಯೋದಿಂದ ನಾನು ಒಂದು ಸಂದೇಶ ಕೊಡಬೇಕಿತ್ತು. ಇದು ನಮ್ಮ ಮೋಟಿವೇಶನ್ ಅಂತನಾರು ಅಂದ್ಕೊಳ್ರಿ, ಇಲ್ಲ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡವರಿಗೆ ಇದು ವಿಡಿಯೋ. ಯಾರ್ಯಾರು ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ದಯವಿಟ್ಟು ಹೇಳ್ತಾಯಿದ್ದೀನಿ, ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ಮಾತಾಡೋಕ್ಕಾಗ್ತಾಯಿಲ್ಲ, ನಾಚಿಕೆ ಆಗುತ್ತೆ, ಅದೆಲ್ಲ ಬಿಟ್ಬಿಡಿ. ಹಂಗೆ ಅಂದ್ಕೊಂಡವ್ರು ಅಂದ್ಕೊಳ್ತಾ ಇರ್ತಾರೆ. ನಾವು ಮಾಡೋ ಕೆಲಸ ನಾವು ಮಾಡ್ತಾ ಇರಬೇಕು. ಆ ಥರ ಅಂದ್ಕೊಂಡಿದ್ರೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಿರ್ಲಿಲ್ಲ, ಕ್ಯಾಮ್ರಾ ಮುಂದೆ ಬಂದುಬಿಟ್ಟು ಫೇಸ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಸ್ಟಾರ್ಟ್ ಮಾಡಿರಿ. ನಿಮ್ಮಲ್ಲಿ ಏನು ಕಂಟೆಂಟ್ ಇದೆ ಗುರು, ಇವಾಗ ಬೈಕ್ ಬಗ್ಗೆ ಆಗಿರ್ಬೋದು, ಕಾರ್ ಬಗ್ಗೆ ಆಗಿರ್ಬೋದು, ಇಲ್ಲ ನಿನಗೆ ಅಗ್ರಿಕಲ್ಚರ್ ಫೀಲ್ಡಲ್ಲಿ ಇಷ್ಟ ಇದೆಯಾ, ಅಗ್ರಿಕಲ್ಚರ್ ಬಗ್ಗೆ ನಿನಗೆ ತುಂಬ ನಾಲೆಡ್ಜ್ ಇದೆಯಾ, ಅದ್ರ ಬಗ್ಗೆ ಮಾಡು. ಇಲ್ಲ ನಿನಗೆ ಡ್ಯಾನ್ಸು ಮತ್ತು ಯಕ್ಷಗಾನ, ಡ್ರಾಮಾ, ನಾಟಕ, ಇನ್ನಿಗೆ ಬೇರೆ ಏನೇನೋ ಸ್ಪೋರ್ಟ್ಸು, ಈ ಥರ ಏನೇ ಒಂದು ನಿಮ್ಮಲ್ಲಿ ಟ್ಯಾಲೆಂಟ್ ಇದ್ದರೂ ಅದನ್ನು ಹೊರಗೆ ಹಾಕ್ಕೋಬೇಕು ಅಂತಂದರೆ ಒಂದೇ ಒಂದು ಸ್ಟೇಜ್ ಇರೋದು, ನಮಗೆ ಒಂದೇ ಒಂದು ಪ್ಲ್ಯಾಟ್ಫಾರ್ಮ್ ಇರೋದು, ಅದು ಯೂಟ್ಯೂಬು. ನಿನ್ನ ಯಾರೋ 4 ಜನ ನಿಲ್ಲಿಸ್ಬಿಟ್ಟು ನೋಡಪ್ಪ ನಾನು ಈ ಥರ ಮಾಡ್ತಾಯಿದ್ದೀನಿ, ವೀಡಿಯೋನ ಡ್ಯಾನ್ಸ್ ಮಾಡ್ತಾಯಿದ್ದೀನಿ ಅಂದರೆ ಯಾರೂ ನೋಡೋಲ್ಲ. ನೀನು ಯೂಟ್ಯೂಬಲ್ಲೇ ಆಗಿ, ಇಲ್ಲ ಇನ್ಸ್ಟಾಗ್ರಾಮಲ್ಲಿ ಆಗಿ ವೀಡಿಯೋ ಮಾಡಾಕು, ರೀಲ್ಸರ್ ಆಗಿರ್ಬೋದು, ವ್ಲಾಗ್ಸರ್ ಆಗಿರ್ಬೋದು, ಜನ ನೋಡ್ತಾರೆ. ಜನ ನೋಡಿ ಸ್ವಲ್ಪ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು, ಕಾಯಬೇಕು. ಎಷ್ಟು ದಿನ ಆಗುತ್ತೋ ಗೊತ್ತಿಲ್ಲ ಸಕ್ಸಸ್ ಆಗೋದಕ್ಕೆ. ಒಂದೊಂದೇ ಸ್ಟೆಪ್ ಅಂದ್ಕೊಳ್ರಿ. ನಾನು ಸ್ಟಾರ್ಟ್ ಮಾಡ್ಬೇಕಾದ್ರೆ ಎಷ್ಟಿತ್ತು, 0 ಇತ್ತು. ಇವಾಗ ಮೊನ್ನೆ ಲಾಸ್ಟ್ ಮಂತ್ 500 ಆಗಿತ್ತು. ಇವತ್ತಿಗೆ 650 ಸಮಥಿಂಗ್ ಏನೋ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದೆ. 655 ಏನೋ ಕಂಪ್ಲೀಟ್ ಆಗಿದ್ದಾರೆ. ನನಗೆ ಒಂಥರ ಖುಷಿ ಆಗುತ್ತೆ. ಲಾಸ್ಟ್ 1 ಮಂತಲ್ಲಿ 15 ದಿವಸದಲ್ಲಿ 55 ಜನ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗಿದ್ದಾರೆ. 15 ದಿವಸದಲ್ಲಿ ನಾನು ಲಾಸ್ಟ್ ವೀಡಿಯೋ ಮಾಡಿದ್ದೆ, 600 ಕಂಪ್ಲೀಟ್ ಆಯಿತು ಅಂತಂದ್ಬಿಟ್ಟು. ಅದಾಗಿ 15 ದಿವಸನ ಒಂದು 20 ಡೇಸ್ ಆಗಿರ್ಬೋದು, ಅಲ್ಲಿಗೆ 55 ಜನ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗಿದ್ದಾರೆ. ಅದು ನಾನು ಮಾಡಿಸ್ಕೊಂಡಿರೋದಲ್ಲ, ನನ್ನ ವೀಡಿಯೋಸ್ನ ಇಷ್ಟಪಟ್ಟು ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋದು. ನೀವು ಮೋಟಿವೇಶನಾಗಿ ತೊಗೊತೀರ ಅಂತಂದರೆ ಯಾರನ್ನೂ ತೊಗೋಬೇಡ್ರಿ, ನಮ್ಮ ಗಿಲ್ಲಿನೇ ತೊಗೊಳ್ರಿ. ಅವನು ಸ್ಟಾರ್ಟ್ ಮಾಡಿದ್ದು ಯೂಟ್ಯೂಬಿಂದ ಒಂದು ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಮಾಡ್ಕೊಂಡ, ಅಲ್ಲಿಂದ ಒಂದು ಸ್ವಲ್ಪ ಜನಗಳಿಗೆ ಹತ್ರ ಆಗ್ತಾ ಬಂದ, ಕಾಮಿಡಿ ಮಾಡ್ದ, ಜನಗಳ ಮನಸ್ಸನ್ನ ಖುಷಿಪಡಿಸ್ದ, ಆ್ಯಂಡ್ ಅಲ್ಲಿಂದ ಒಂದು ಲಕ್ಕೇ ಚೇಂಜ್ ಆಗೋಯ್ತು. ಅಂದರೆ ಅರ್ಥ ಮಾಡ್ಕೊಳ್ರಿ, ಯೂಟ್ಯೂಬ್ ಅನ್ನೋದು ಒಂಥರ ನಮಗೆ ಒಂದು ಸ್ಟೇಜ್ ಇದ್ದಂಗೆ. ನಮ್ಮಲ್ಲಿ ಏನಿದೆ ಟ್ಯಾಲೆಂಟ್ನ ಅದನ್ನು ಪ್ರೂವ್ ಮಾಡ್ಕೋಬೋದು, ನಮ್ಮಲ್ಲಿ ಏನಿದೆ ಟ್ಯಾಲೆಂಟ್ನ ಜನಗಳಿಗೆ ತಿಳಿಸ್ಬೋದು. ಅದೊಂದು ಪ್ಲ್ಯಾಟ್ಫಾರ್ಮ್, ಅದನ್ನು ಯಾವ ಥರ ನಾವು ಯೂಸ್ ಮಾಡ್ಕೊಳ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಹೇಳೋದಿಷ್ಟೇ ಗುರು, ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಬೇಕಾ, ಕಣ್ಣು ಮುಚ್ಕೊಂಡು ಸ್ಟಾರ್ಟ್ ಮಾಡು. ಇವತ್ತಲ್ಲ ನಾಳೆ ಸಕ್ಸಸ್ ಆಗೇ ಆಗುತ್ತೆ. ಅಲ್ಲಿ ತನಕ ನೀನು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು. ನನಗೂ ತುಂಬ ಜನ ಕೇಳಿದ್ದಾರೆ, ನಾನು ಕಾಲೇಜಿಗೆ ಹೋದಾಗ, ಹೊರಗಡೆ ಇಲ್ಲಿ ಹೋದಾಗ, ಒಬ್ಬರು ನಿಮಗೆ ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ಮಾತಾಡೋಕ್ಕೆ ಶೈ ಅನ್ಸಲ್ವಾ, ಹಂಗೆ ಹಿಂಗೆ ಅಂತ ಕೇಳಿ. ಇಲ್ಲ ಗುರು, ನಿಜ ಅನ್ಸಲ್ಲ. ಯಾಕೆ ಅನಿಸ್ಬೇಕು? ನನ್ನ ದುಡ್ಡು, ನನ್ನ ಕಂಟೆಂಟು, ನನ್ನ ಕ್ಯಾಮ್ರಾ, ನನ್ನ ಮನೆ, ನನ್ನ ಲೈಫು, ನನ್ನ ತೋಟ, ನನ್ನ ಬೈಕು, ಬೇರೆಯವ್ರ ಬೈಕು, ಇಸ್ಕೊಳ್ತೀನಿ, ವೀಡಿಯೋ ಮಾಡ್ತೀನಿ, ಬಿಡ್ತೀನಿ. ಅದಕ್ಕೆ 4 ಜನ ಇಷ್ಟಪಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ. ಅದ್ರ ಮುಂದಕ್ಕೆ ಏನೋ ದೇವ್ರು ಬಿಟ್ಟಿದ್ದು ನಿಮ್ಮ ಸಪೋರ್ಟ್ ಇದ್ದರೆ ಒಂದು ಸ್ವಲ್ಪ ಏನೋ ಕಾಣಿಸ್ಕೊಳ್ತೀವಿ ಜನಗಳ ಮಧ್ಯೆ. ಇಷ್ಟೇ ಸಿಂಪಲ್ಲು. ಯಾರ್ಯಾರು ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ರೆ ಒಳ್ಳೇದಾಗಲಿ, ಸ್ಟಾರ್ಟ್ ಮಾಡಿರಿ. ಹೆಸಿಟೇಷನ್ ಬೇಡ. ನೀವು ಏನು ಅಂದ್ಕೊಂಡಿದ್ದೀರ ಕಂಟೆಂಟ್ನ ಮಾಡಿರಿ, ಒಂದೇ ದಿನ ಒಳ್ಳೇದಾಗೇ ಆಗುತ್ತೆ. ಯಾರ್ಯಾರು ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಆ್ಯಂಡ್ ಇನ್ಸ್ಟಾಗ್ರಾಮ್ ಪೇಜ್ನ ಹಾಕಿರ್ತೀನಿ, ಅಲ್ಲೂ ಫಾಲೋ ಮಾಡ್ಕೊಳ್ರಿ.